हाय हेलो नमस्कार ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ये है आम जिंदगी। ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ये है ಮೆಂಟೋಸ್ जिंदगी। ಇವತ್ತು ನಾನು ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಆಲ್ರೆಡಿ ಆಫ್ ಕೋರ್ಸ್ ಥಂಬ್ನೇಲ್ ಅಲ್ಲಿ ನೋಡಿರ್ತೀರಾ. ನನ್ನ ಹ್ಯಾಂಡ್ ಬ್ಯಾಗ್ ಜೊತೆ ನಾನು ಬಂದಿದ್ದೀನಿ. ವಾಟ್ಸ್ ಇನ್ ಮೈ ಹ್ಯಾಂಡ್ ಬ್ಯಾಗ್. ಐ ಥಿಂಕ್ ನಾನು ತುಂಬಾ ಜನರ ಕಾಮೆಂಟ್ಸ್ ಓದಿದ್ದೀನಿ ಈ ವಿಡಿಯೋ ಕೇಳ್ಕೊಂಡು. ತುಂಬಾ ಜನ ಕೇಳಿದೀರಾ ವಾಟ್ಸ್ ಇನ್ ಮೈ ಹ್ಯಾಂಡ್ ಬ್ಯಾಗ್ ವಿಡಿಯೋ ಮಾಡಿ ಅಂತ. ಸೊ ಹಿಯರ್ ಇಟ್ ಇಸ್. So let's get started with the video. Satyabhame Kopavene. This is my handbag. Meet my Bagwati. Zindagi na milegi dobara film nodirorge ಗೊತ್ತಿರುತ್ತೆ Bagwati ಅಂತ. Meet Bagwati. Leila, meet Bagwati. ಎಲ್ಲ ಹೆಣ್ಮಕ್ಳಿಗೆ ಪ್ರಿಯವಾದ ವಸ್ತು ಹೆಸರಲ್ಲೂ ಪ್ರಿಯ. ಹೆಂಗೆ ಪ್ರಿಯ ರೆಫರೆನ್ಸ್ ಎಲ್ಲ ಕಡೆ. ಐ ಥಿಂಕ್ ಎಲ್ಲ ಹೆಣ್ಮಕ್ಳು ಅವ್ರ ಹ್ಯಾಂಡ್ ಬ್ಯಾಗ್ ನ ಅಷ್ಟೇ ನಯ ನಾಜುಕಿಂದ ನೋಡ್ಕೋತಾರೆ ಅಂತ ಅನ್ಕೊಂಡಿದೀನಿ. ನೋಡ್ಕೊಂಡಿಲ್ಲ ಅಂದ್ರೆ ನೀವು ಸೀರಿಯಸ್ಲಿ ನಾನ್ ನನ್ನ ಬ್ಯಾಗ್ ನ ಸಿಕ್ಕಾಪಟ್ಟೆ ಕೇರ್ ಮಾಡ್ತೀನಿ. ನಾನು ಅದನ್ನ ಆಲ್ಮೋಸ್ಟ್ ಒಂದ್ ಹ್ಯೂಮನ್ ಬೀಯಿಂಗ್ ಅಂತಾನೆ ಟ್ರೀಟ್ ಮಾಡ್ತೀನಿ. ಸ್ಕೂಲು ಕಾಲೇಜ್ ಇದ್ದಾಗಿಂದ ನನಗೆ ಹ್ಯಾಂಡ್ ಬ್ಯಾಗ್ಸು ಈ ಚಪ್ಪಲ್ಸ್ ಫುಟ್ವೇರ್ ಬಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಕ್ರೇಜ್ ಜಾಸ್ತಿ. ಸೊ ಇವತ್ತಿನ ಹ್ಯಾಂಡ್ ಬ್ಯಾಗ್ ಬಗ್ಗೆ ಮಾತಾಡೋದಾದ್ರೆ ದಿಸ್ ಇಸ್ ಮೈಕಲ್ ಕಾರ್ಸ್ ಹ್ಯಾಂಡ್ ಬ್ಯಾಗ್. A little expensive handbag in my collection ಅಂತ ಹೇಳ್ಬೋದು. ಈ ಹ್ಯಾಂಡ್ ಬ್ಯಾಗ್ ಒಳಗೆ ಏನಿದೆ ಅಂತ ನಿಮ್ಗೆಲ್ರಿಗೂ ತೋರಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಹ್ಯಾಂಡ್ ಬ್ಯಾಗ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಇಲ್ಲೊಂದು ಕಂಪಾರ್ಟ್ಮೆಂಟ್ ಸಿಗುತ್ತೆ ಅಂಡ್ ಇಟ್ಸ್ ಅ ಕ್ವೈಟ್ ಬಿಗ್ ಸೈಜ್ಡ್ ಹ್ಯಾಂಡ್ ಬ್ಯಾಗ್. ಈ ಹ್ಯಾಂಡ್ ಬ್ಯಾಗ್ ಅಲ್ಲಿ ಆಲ್ಮೋಸ್ಟ್ ನೀವು ಎಲ್ಲಾನು ಹಿಡ್ಕೊಂಡು ಹೋಗ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಒಳಗಡೆ ಕಂಪಾರ್ಟ್ಮೆಂಟ್ಸ್ ಕಮ್ಮಿ, ಬಟ್ ನಿಮ್ಗೆ ಸ್ಪೇಸ್ ತುಂಬಾ ಚೆನ್ನಾಗಿರೋದ್ರಿಂದ ಇಟ್ಸ್ ವೆರಿ ಗುಡ್. ನಿಮ್ ಆಫೀಸ್ ಯೂಸ್ಗಾಗ್ಲಿ ಅಥವಾ ನಿಮ್ಗೆ ಜಾಸ್ತಿ ಐಟಮ್ಸ್ ಇದೆ ನಿಮ್ಮ ಹತ್ರ, ನೀವು ತಗೊಂಡು ಹೋಗ್ಬೇಕು ಅಂದ್ರೆ ಈ ಹ್ಯಾಂಡ್ ಬ್ಯಾಗ್ ನ ನೀವು ಪ್ರಿಫರ್ ಮಾಡ್ಬೋದು. ಒಂದ್ ಹ್ಯಾಂಡ್ ಬ್ಯಾಗ್ ನ ನೀವು ಪರ್ಚೇಸ್ ಮಾಡ್ತೀರಾ ಅಂದಾಗ ಎಲ್ಲಾ ವಿಷಯಗಳನ್ನು ಕನ್ಸಿಡರ್ ಮಾಡಿ ತಗೊಳ್ಳಿ. ಯಾಕೆಂದ್ರೆ ಅದು ಒಂಥರ ಇನ್ವೆಸ್ಟ್ಮೆಂಟ್. ಹೆಂಗ್ ಯೂಸ್ ಮಾಡ್ತೀರಾ ಹ್ಯಾಂಡ್ ಬ್ಯಾಗ್, ನಿಮ್ಗೆ ದೊಡ್ಡ ಹ್ಯಾಂಡ್ ಬ್ಯಾಗ್ ಬೇಕಾ, ಚಿಕ್ಕ ಪರ್ಸ್ ತರ ಬೇಕಾ, ನೀವು ಏನೇನ್ ಐಟಮ್ಸ್ ಕ್ಯಾರಿ ಮಾಡ್ತೀರಾ, ನಿಮ್ಗೆ ಅದು ಎಷ್ಟು ಯೂಸ್ಫುಲ್ ಆಗುತ್ತೆ, ಯಾವ ಅಕೇಶನ್ ತಗೊಂಡು ಹೋಗ್ಬೇಕು, ಆ ತರ ಹೇಳಿ ಒಂದು 2-3 ಹ್ಯಾಂಡ್ ಬ್ಯಾಗ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಅಂತ ನಾನು ನಂಬ್ತೀನಿ. ಬಟ್ ಐ ವುಡ್ ಸಜೆಸ್ಟ್ ಎಲ್ಲಾ ಹೆಣ್ಮಕ್ಳ ಹತ್ರ ಒಂದ್ ದೊಡ್ಡ ಹ್ಯಾಂಡ್ ಬ್ಯಾಗ್ ಇದ್ರೆ ಒಳ್ಳೇದು ಅಂತ. ಇದಕ್ಕಿಂತ ದೊಡ್ಡ ಹ್ಯಾಂಡ್ ಬ್ಯಾಗು ಇದೆ ನನ್ನ ಹತ್ರ. ಬಿಕಾಸ್ ಐ ಯೂಶಲಿ ಕ್ಯಾರಿ ಎವ್ರಿಥಿಂಗ್ ಇನ್ ಮೈ ಹ್ಯಾಂಡ್ ಬ್ಯಾಗ್. ಅಷ್ಟು ಐಟಮ್ಸ್ ಇರುತ್ತೆ ನನ್ನ ಹತ್ರ. ಸೊ ಬನ್ನಿ, ಹ್ಯಾಂಡ್ ಬ್ಯಾಗ್ ಬಗ್ಗೆ ಇಷ್ಟು ದೊಡ್ಡ ಮಾತಾಡ್ಬಿಟ್ಟೆ ನಮ್ಮ ಎಡಿಟರ್ ಅನ್ಕೊಂತಾರೆ ಸಾಕು ವಿಡಿಯೋ ಕಂಟಿನ್ಯೂ ಮಾಡವ ಅಂತ. ಸೊ ಬನ್ನಿ, ನನ್ನ ಹ್ಯಾಂಡ್ ಬ್ಯಾಗ್ ಒಳಗೆ ಏನಿದೆ ಅಂತ ತೋರಿಸ್ತೀನಿ. ನನಗೇನ್ ತೋರಿಸ್ತೀರಾ? ಅಲ್ಲಿ ತೋರಿಸಿ ಹೋಗ್ತೀನಿ. ಓಕೆ, ಸೊ ಒಳಗಡೆ ಇಲ್ಲಿ 1-2 ಕಂಪಾರ್ಟ್ಮೆಂಟ್ಸ್ ಇದೆ ಅಂಡ್ ಇಲ್ಲಿ ಒಂದು ಜಿಪ್ ಕ್ಲೋಸರ್ ಕೊಟ್ಟಿದ್ದಾರೆ ನಮ್ಗೆ. ಫಸ್ಟ್ ಐಟಮ್ ನಾನು ಏನ್ ತೆಗಿಬಹುದು ಅಂದ್ರೆ ಅಫ್ಕೋರ್ಸ್ ನನ್ನ ವಾಲೆಟ್. ನನ್ಗೆ ಯೂಶಲಿ ಚಿಕ್ಕ ವಾಲೆಟ್ಸ್ ಅಂದ್ರೆ ತುಂಬಾ ಇಷ್ಟ, ಬಟ್ ದಿಸ್ ವಾಲೆಟ್ ವಾಸ್ ಗಿವನ್ ಟು ಮೀ ಬೈ ಮೈ ಫ್ರೆಂಡ್ ಸಪ್ನಾ. ಹಾಯ್ ಸಪ್ನಾ. ಕೊಟ್ಟಿದ ತಕ್ಷಣ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಜಂಪ್ ಮಾಡಿದೀನಿ, ಕೋಚ್ ವಾಲೆಟ್ ಅಂತ. ನಾನೊಂದು ಸ್ವಲ್ಪ ಬ್ರ್ಯಾಂಡ್ ಫ್ರೀಕು, ಸೊ ಐ ಲವ್ such branded things, but I also don't mind using non-branded items, so don't judge me guys. ಇನ್ನೇನಿರತ್ತೆ, ದುಡ್ಡು, ಕಾರ್ಡ್ಸು, ಇಲ್ಲಿ ಮುಂದ್ಗಡೆ ಚೇಂಜ್ ಎಲ್ಲ ಇಟ್ಕೊಂಡಿದೀನಿ. ಅಂಡ್ ಇನ್ನೊಂದು ಸ್ಪೆಷಲ್ ಇಲ್ಲೊಂದು ಫೋಟೋ ಇದೆ, ತೋರಿಸ್ತೀನಿ. ಈ ಫೋಟೋ ತೆಗೆದಿದ್ದು ನನ್ನ ಫ್ರೆಂಡ್, ಮೈ ಬೆಸ್ಟ್ ಫ್ರೆಂಡ್ ಹರ್ಷಿತಾ. ಅವಳದು ಇನ್ಸ್ಟಾ ಕ್ಯಾಮ್ರಾ ಬರುತ್ತಲ್ಲ, ಏನಂತಾರೆ ಅದಕ್ಕೆ, ಇನ್ನೊಂದು ಫೋಟೋ ಇದೆ ಬರೀ ನಿಮಗೆ ತೋರಿಸ್ತೀನಿ. ಚಿಕ್ಕ ವಯಸ್ಸಲ್ಲಿ ಮೇಘನ ಹೇಗಿದ್ಲು ಗೊತ್ತಾ ಅಂತ. ಅದೇನೋ ಗೊತ್ತಿಲ್ಲ, ಜನಕ್ಕೆ ಎಲ್ಲರಿಗೂ ಉದ್ದ ಕೂದ್ಲು ಕ್ರೇಜ್ ಅಂದ್ರೆ ನನಗೆ ಶಾರ್ಟ್ ಹೇರ್ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. 3rd ಸ್ಟ್ಯಾಂಡರ್ಡ್ ಇದು ಗೊತ್ತಿಲ್ಲ. ನಾನು ನಮ್ಮಮ್ಮಂಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಯಾವಾಗಲೂ ನಮ್ಮಂಗೆ ಹಠ ಮಾಡ್ಬಿಟ್ಟು ನಂಗೆ ಬಾಯ್ ಕಟ್ಟೇ ಬೇಕು ಅಂತ ಇಷ್ಟು ಉದ್ದ ಇದ್ದಿದ್ದು ಕೂದಲನ್ನ ಕಟ್ ಮಾಡಿಸ್ಕೊಂಡ್ ಬಂದಿದೆ. ನಮ್ಮಮ್ಮ ಬೈಕೊಂಡು ಮಾಡ್ಸಿದೆ ಅನ್ಸುತ್ತೆ ನನಗೆ. ಅದ್ರ ಜೊತೆ ಇನ್ನೊಂದು ಸ್ಪೆಷಲ್ ವ್ಯಕ್ತಿ ಫೋಟೋ ನಾನು ನನ್ನ ವಾಲೆಟ್ ಅಲ್ಲಿ ಇಟ್ಕೊಂಡಿದೀನಿ. ಹಿ ಈಸ್ ಮೈ ರಾಕ್ ಸ್ಟಾರ್, ಮೈ ಸೂಪರ್ ಸ್ಟಾರ್. ನಮ್ಮ ಅಣ್ಣನ ಮಗ, ನನ್ನ ಅಳಿಯ. ಸೊ ಅವನ ಫೋಟೋನ ನಾನು ಇಟ್ಕೊಂಡಿದೀನಿ. ನಂಗೆ ಸಖತ್ ಇಷ್ಟ. ಟಿಶ್ಯೂ ಪೇಪರ್ ಅಲ್ಲಿ ಸುತ್ತಿ ಒಂದು ಕಾಯಿನ್ ಇಟ್ಟಿದ್ದೀನಿ. ಇದು ಮೋಸ್ಟ್ಲಿ ಯಾರೋ ನಂಗೆ ಟ್ರಾನ್ಸ್ಜೆಂಡರ್ ವುಮನ್ ಕೊಟ್ಟಿರೋದಿರ್ಬೇಕು. ಅವ್ರೇನೋ ಪೂಜೆ ಮಾಡಿ ನಿಂಗೆ ನಮಸ್ಕಾರ ಎಲ್ಲ ಮಾಡ್ಕೊಡ್ತಾರಲ್ಲ, ನಾನು ಸ್ವಲ್ಪ ಅವೆಲ್ಲ ನಂಬ್ತೀನಿ, ಅದಕ್ಕೆ ಇಟ್ಕೊಂಡಿದ್ದೀನಿ. ಇದಾಗಿತ್ತು ನನ್ನ ವಾಲೆಟ್ಟಿನ ಐಟಮ್ಸ್. ಆ್ಯಂಡ್ ನೆಕ್ಸ್ಟ್ ಐಟಮ್ ನಾನು ತೆಗಿಯೋದಾದ್ರೆ ವೆರಿ ಇಂಪಾರ್ಟೆಂಟು, ಸ್ಯಾನಿಟೈಸರ್. ಐ ಥಿಂಕ್ ಕೋವಿಡ್ ಬರೋಕ್ಕಿಂತ ಮುಂಚೆಯಿಂದನೂ ನಾನು ಸ್ಯಾನಿಟೈಸರ್ನ ಕ್ಯಾರಿ ಮಾಡ್ತಿದ್ದೀನಿ. ಸಿನ್ಸ್ ದ ಟೈಮ್ ಐ ವಾಸ್ ಇನ್ ಸ್ಕೂಲ್ ಆರ್ ಕಾಲೇಜ್, ಅವಾಗ್ಲಿಂದನೂ ನಾನು ಕಂಪಲ್ಸರಿ ಸ್ಯಾನಿಟೈಸರ್ನ ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಇನ್ನೊಂದು, ಐ ಹ್ಯಾವ್ ದಿಸ್ ಲಿಪ್ಸ್ಟಿಕ್. ಒಂದು ಟಚ್ ಅಪ್ಗೋಸ್ಕರ ಒಂದು ಲಿಪ್ಸ್ಟಿಕ್ ಇಟ್ಕೊಂಡಿದ್ದೀನಿ. ಇವತ್ತು ನನ್ನ ಹ್ಯಾಂಡ್ ಬ್ಯಾಗ್ ಅಲ್ಲಿ ಇರುವಂಥ ಲಿಪ್ಸ್ಟಿಕ್ ಇಸ್ ಫ್ರಮ್ ಕಿರೋ. 600-700ಗೆಲ್ಲ ನಿಮಗೆ ಲಿಪ್ಸ್ಟಿಕ್ ಸಿಗುತ್ತೆ. ಆ್ಯಂಡ್ ಐ ಫೀಲ್ ಇಟ್ಸ್
ವೆರಿ ನೈಸ್ ಆನ್ ದ ಲಿಪ್ಸ್. ನಿಮ್ಗೆ ಜಾಸ್ತಿ ಡ್ರೈ ಮಾಡಲ್ಲ. ನಿಮಗೆ ಒಂದ್ ಸ್ವಲ್ಪ ಡ್ರೈ ಅಂತ ಅನ್ಸಿದ್ರೆ ಫಸ್ಟ್ ಒಂದ್ ಸ್ವಲ್ಪ ಲಿಪ್ ಬಾಮ್ ಹಚ್ಬಿಟ್ಟು ಅದ್ರ ಮೇಲೆ ಇದನ್ನ ಹಚ್ಚಿ ಮ್ಯಾಟ್ ಫಿನಿಶ್ ಬರುತ್ತೆ ಈ ಲಿಕ್ವಿಡ್ ಲಿಪ್ಸ್ಟಿಕ್. ಬಟ್ ದೇ ಆರ್ ವೆರಿ ನೈಸ್. ದೇ ಹ್ಯಾವ್ ಏಪ್ರಿಕಾಟ್ ಆಯಿಲ್ ಅಂಡ್ ಅವಕಾಡೋ ಆಯಿಲ್ ಇನ್ ಇಟ್. ದಿಸ್ ಇಸ್ ವೆರಿ ನೈಸ್. ಬ್ಲೂಟೂತ್ ಫೋನ್. ನನ್ನ ಫೋನ್ ಒಳಗೆ ಏನಿದೆ ಅಂತ ನೀವು ನೋಡ್ಬೇಕು ಅಂದ್ರೆ ಆಲ್ರೆಡಿ ನಾನು ವಾಟ್ಸ್ ಇನ್ ಮೈ ಫೋನ್ ವಿಡಿಯೋನ ಮಾಡಿದ್ದೀನಿ. ಪ್ಲೀಸ್ ಗೋ ಅಂಡ್ ಚೆಕ್ ಔಟ್ ದಟ್ ವಿಡಿಯೋ. ಅಂಡ್ ಅಫ್ಕೋರ್ಸ್ ಐಫೋನ್ ಇದ್ದವ್ರು ಏನ್ ಕ್ಯಾರಿ ಮಾಡ್ಬೇಕು ಹೇಳಿ, ಜೊತೆಗೆ ಚಾರ್ಜರ್. ನನ್ನ ಚಾರ್ಜರು ನನ್ನ ಇಯರ್ಪಾಡ್ಸ್ ಎಲ್ಲಿ ಹೋದ್ರು ನನ್ನ ಜೊತೆ ಬರುತ್ತೆ. ಚಾರ್ಜರ್ ಇಲ್ಲದೆ ನನ್ನ ಮನೆಯಿಂದ ಹೊರಗಡೆ ಕಾಲೇ ಇಡಲ್ಲ. ಸೊ ನೆಕ್ಸ್ಟ್ ಬರೋದಾದ್ರೆ ಇಲ್ಲಿ ಒಂದು ದೊಡ್ಡ ಪೌಚ್ ಬರ್ತಾ ಇದೆ ನೋಡಿ. ಸೊ ಈ ದೊಡ್ಡ ಪೌಚ್ ಅಲ್ಲಿ ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ದೇರ್. ಏನ್ ಬೇಕು ನಿಮ್ಗೆ ಅಷ್ಟು ಐಟಮ್ಸ್ ಈ ಪೌಚಲ್ಲಿ ಸಿಗುತ್ತೆ. ಬನ್ನಿ ಒಂದೊಂದೇ ತೋರಿಸ್ತೀನಿ. ವೆಟ್ ವೈಪ್ಸ್, ಹ್ಯಾಂಡ್ ವಾಶ್. ಒಂದೊಂದ್ ಕಡೆ ನಿಮ್ಗೆ ಕೈ ತುಂಬಾ ಗಲೀಜಾದಾಗ ಸ್ಯಾನಿಟೈಸರ್ ಅಲ್ಲಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಹ್ಯಾಂಡ್ ವಾಶ್ ಯೂಸ್ ಮಾಡ್ಬೋದು. ನಾನು ಎಲ್ಲಾ ಕಡೆ ಕ್ಯಾರಿ ಮಾಡ್ತೀನಿ ನನ್ನ ಹ್ಯಾಂಡ್ ವಾಶ್. ಶೂಟಿಂಗ್ ಆಗಿರ್ಲಿ, ಹೊರಗಡೆ ಹೋಗ್ತಾ ಇದೀನಿ ಅಂದ್ರೂ ಕೆಲವರು ನೀರು ತುಂಬಿಸ್ಬಿಟ್ಟು ಹಂಗೆ ಇಟ್ಟಿರ್ತಾರೆ ಗೊತ್ತಾ ನಿಮ್ಗೆ ಹೋಟೆಲ್ಗಳಲ್ಲೆಲ್ಲ. ಅವಾಗ ನಿಮ್ಗೆ ಕೈ ಕ್ಲೀನ್ ಮಾಡಿದೀವಿ ಅಂತ ಅನ್ಸಲ್ಲ. ಅದಕ್ಕೆ ಐ ಕ್ಯಾರಿ ಮೈ ಓನ್ ಹ್ಯಾಂಡ್ ವಾಶ್. ಅಫ್ಕೋರ್ಸ್ ನಾನು ಎಲ್ಲಾ ವಿಡಿಯೋಲು ಹೇಳ್ತೀನಿ, ಐ ನೆವರ್ ಸ್ಟೆಪ್ ಔಟ್ ವಿತೌಟ್ ಮೈ ಸನ್ಸ್ಕ್ರೀನ್. ನನ್ನ ಸನ್ಸ್ಕ್ರೀನ್ ನಾನು ಯಾವಾಗ್ಲೂ ಕ್ಯಾರಿ ಮಾಡ್ತೀನಿ. ಇದು ಮುಖಕ್ಕೆ ಹಚ್ಕೊಳ್ಳುವಂತ ಸನ್ಸ್ಕ್ರೀನು. ಇನ್ನೊಂದು ಸನ್ಸ್ಕ್ರೀನ್ ಇದೆ, ಇದು ಬಾಡಿಗೆ ಯೂಸ್ ಮಾಡುವಂತ ಸನ್ಸ್ಕ್ರೀನು. ಹಿಂಗ್ ಸ್ಪ್ರೇ ಮಾಡಿದ್ರೆ ಆಯ್ತು. ಇದು ತುಂಬಾ ಹ್ಯಾಂಡಿ ನಮ್ಗೆ ಶೂಟಿಂಗ್ ಅಲ್ಲಿ ಹೊರಗಡೆ ಹೋದಾಗೆಲ್ಲ ಜಸ್ಟ್ ಹಿಂಗ್ ಸ್ಪ್ರೇ ಮಾಡ್ಕೊಂಡು ಹಿಂಗೆ ಹೋಗೋದು. ಹೇರ್ ಟೈ, ಕ್ಲಿಪ್ಪು, ಯಾಕಂದ್ರೆ ಒಂದು ಹೊಡೆದೋದ್ರೆ ಆಮೇಲೆ ಏನು ಕ್ಲಿಪ್ ಇಲ್ದಂಗೆ ಅಂತ ಓಡಾಡ್ಬೇಕು. ಇನ್ನೊಂದು ಫನ್ನಿ ಇನ್ಸಿಡೆಂಟ್ ಶೇರ್ ಮಾಡ್ತೀನಿ. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಬೆಸ್ಟ್ ಫ್ರೆಂಡ್ ಹರ್ಷಿತಾ ಅವಳ ಬರ್ತ್ಡೇಗೆ ಸಕಲೇಶ್ಪುರಾಗ ಹೋಗಿದ್ವಿ. ನನ್ ಕ್ಲಿಪ್ಪು ಅಲ್ಲೇ ಮುರಿದೋಯ್ತು. ಅವತ್ತು ನನ್ನ ಹತ್ರ ಒಂದು ಎಕ್ಸ್ಟ್ರಾ ಕ್ಲಿಪ್ ಕೂಡ ಇರ್ಲಿಲ್ಲ. ಅವಾಗ ನನ್ ಕೂದ್ಲಿಗೆ ಟೈ ಮಾಡಕ್ಕೆ ರಬ್ಬರ್ ಬ್ಯಾಂಡು ಕ್ಲಿಪ್ಪು ಏನು ಇರದೆ ಮಾಸ್ಕ್ ತಗೊಂಡು ಹಿಂಗ್ ಟೈ ಮಾಡಿದೀನಿ. ಇಫ್ ಐ ಹ್ಯಾವ್ ಅ ಪಿಕ್ಚರ್ ಅದನ್ನ ನಾನು ಅಟ್ಯಾಚ್ ಮಾಡ್ತೀನಿ. ಅದು ಎಷ್ಟು ಫನ್ನಿ ಆಗಿತ್ತು ಗೊತ್ತಾ. ಹಿಂಗ್ ಕೂದಲೆಲ್ಲ ತಗೊಂಡು ಹಿಂಗೆ ಮಾಸ್ಕ್ ತಗೊಂಡು ಹಿಂಗ್ ಟೈ ಮಾಡಿದ್ದೆ. ಲಿಪ್ ಬಾಮ್ ಕ್ಯಾರಿ ಮಾಡ್ತೀನಿ. ದಿಸ್ ಇಸ್ ಫ್ರಮ್ ಲನೇಶ್. ಐ ಥಿಂಕ್ ಮೋಸ್ಟ್ ಯೂಸ್ಡ್ ಲಿಪ್ ಬಾಮ್. ಅಂಡ್ ಎವ್ರಿ ಡೇ ಇದ್ರದ್ದು 3 ಡಬ್ಬ ನನ್ನ ಹತ್ರ ಇದೆ. ಇಲ್ಲೊಂದು ಡಬ್ಬ ಇದೆ, ರೂಮಲ್ಲಿ 2 ಡಬ್ಬ. ಒಂದು ಬೆಡ್ ಸೈಡ್ ಟೇಬಲ್ ಹತ್ರ, ಇನ್ನೊಂದು ಸೈಡ್ ಟೇಬಲ್ ಅಲ್ಲಿ ಇದೆ. ಯಾವಾಗ್ಲೂ ಈ ಲಿಪ್ ಬಾಮ್ ನನ್ನ ಹತ್ರ ಇರ್ಬೇಕು. ಬಿಕಾಸ್ ಇದು ಎಕ್ಸ್ಟ್ರೀಮ್ಲಿ ಮಾಯಿಶ್ಚರೈಸ್ ಮಾಡುತ್ತೆ ನಿಮ್ಮ ಲಿಪ್ನ. ಇದು ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಐ ಥಿಂಕ್ 500 or 600 ಅನ್ಸುತ್ತೆ ಇದು. ಐ ಥಿಂಕ್ ಯು ಗೈಸ್ ಶುಡ್ ಇನ್ವೆಸ್ಟ್ ದಿಸ್. ಇದು ನಂದು ಟಾಪ್ ರೆಕಮೆಂಡೇಶನ್ ಎಲ್ರಿಗೂ. ಲನೇಶ್ ಅವರ ಲಿಪ್ ಬಾಮ್. ಅಫ್ಕೋರ್ಸ್ ಪರ್ಫ್ಯೂಮ್, ಮಿಸ್ ಚಾಮ್ ಡ್ರೀಮ್ ಲ್ಯಾಂಡ್ ಅಂತ ಬರ್ದಿದೆ. ಪರ್ಫ್ಯೂಮ್ ಇಲ್ಲದೆ ಅಫ್ಕೋರ್ಸ್ ಹೊರಗೆ ಹೋಗಕ್ಕಾಗಲ್ಲ. ಅಂಡ್ ಐ ಲೈಕ್, ನಂಗೆ ಸ್ವಲ್ಪ ಹುಡುಗರ್ ಪರ್ಫ್ಯೂಮ್ ಇಷ್ಟ. ಹೂ ತರ ಎಲ್ಲ ವಾಸನೆ ಬರಬಾರ್ದು. ಲೈಕ್ ಒಂಥರ ಸಟಲ್ ಇಷ್ಟ ನನ್ಗೆ. ತುಂಬಾ ಸ್ಟ್ರಾಂಗ್ ಇರಬಾರ್ದು ಫ್ರೇಗ್ರೆನ್ಸ್. ಆ ತರದ್ ಇಷ್ಟ ಆಗತ್ತೆ ನನ್ಗೆ. ಟಿಶ್ಯೂ ಇದೆ. ಅಫ್ಕೋರ್ಸ್ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಟಿಶ್ಯೂ. ಇದು ಡ್ರೈ ಟಿಶ್ಯೂ, ಅದು ವೆಟ್ ಟಿಶ್ಯೂ, ಎರಡೂ ಇರುತ್ತೆ ನನ್ನ ಹತ್ರ. ದೇರ್ ಇಸ್ ಒನ್ ಚಿಕ್ಕ ಕೋಂಬ್. ಅಂಡ್ ಇಲ್ಲಿ ಒಂದು ಫೇಸ್ ವಾಶ್ ಇದೆ. ಜಸ್ಟ್ ಇನ್ ಕೇಸ್ ನಿಮ್ಗೆ ಮುಖ ಫುಲ್ ಆಯಿಲಿ ಅನ್ಸ್ತು, ಏನೋ ಅನ್ಸ್ತು, ನಿಮ್ಗೆ ಒಂದು ವೆಟ್ ವೈಪ್ಸ್ ಅಲ್ಲಿ ಒರೆಸ್ಕೊಂಡಿದ್ ಸಮಾಧಾನ ಆಗಿಲ್ಲ, ಒಂದು ರಿಫ್ರೆಶಿಂಗ್ ಫೀಲ್ ಬೇಕು ಅಂದ್ರೆ ಫೇಸ್ ವಾಶ್ ಇರ್ಬೇಕಲ್ಲ. ಸೊ ಫೇಸ್ ವಾಶ್ ಇಟ್ಕೊಂಡಿದೀನಿ. ಅಂಡ್ ಹಿಯರ್ ಕಮ್ಸ್ ಮೈ ದಿಸ್ ಥಿಂಗ್, ಪರ್ಸ್. ಇದರಲ್ಲಿ ನಾನು ಸ್ಯಾನಿಟರಿ ನ್ಯಾಪ್ಕಿನ್ಸ್ ನ ಇಟ್ಕೋತೀನಿ. ಇದನ್ನ ಕ್ಯಾರಿ ಮಾಡೋದು ತುಂಬಾನೇ ಇಂಪಾರ್ಟೆಂಟು. ಬಿಕಾಸ್ ಅಟ್ ಟೈಮ್ಸ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸ್ಯಾನಿಟರಿ ನ್ಯಾಪ್ಕಿನ್ಸ್ ನ ಕ್ಯಾರಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ನಮ್ಗೆ ಯೂಸ್ ಆಗೋದಲ್ದೆ ಸಡನ್ ಆಗಿ ಇನ್ನೊಬ್ರ ಹತ್ರ ಇಲ್ಲ, ಅವ್ರಿಗೆ ಬೇಕು ಅಂದಾಗ ಕೊಡಕ್ಕೆ ಕೂಡ ತುಂಬಾ ಹ್ಯಾಂಡಿ ಆಗಿರುತ್ತೆ. ನಾನು ಆತರ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದೀನಿ. ನನಗೆ ಬೇಕು ಅಂದಾಗ ನನಗೆ ಸಿಗದೆ ನಾನು ಎಷ್ಟು ಸಫರ್ ಮಾಡಿದೀನಿ ಅಂತ ನನ್ಗೆ ಗೊತ್ತು. ಅದಕ್ಕೆ ನನ್ನ ಹತ್ರ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನನಗ್ ಯೂಸ್ ಇಲ್ಲ, ಅವಾಗ ಬೇರೆಯವ್ರಿಗೆ ಬೇಕು ಅಂದಾಗ ಕೊಡಕ್ ಅಟ್ಲೀಸ್ಟ್ ನಮ್ಮ ಹತ್ರ ಇರಬೇಕು. ಹಾಗಾಗಿ ಐ ಆಲ್ವೇಸ್ ಕ್ಯಾರಿ ಮೈ ಸ್ಯಾನಿಟರಿ ನ್ಯಾಪ್ಕಿನ್ಸ್ ವಿತ್ ಮೀ. ಸೊ ಇದು ಈ ಪೌಚಿನ ಕತೆ. ಇಂಪಾರ್ಟೆಂಟು ಮನೆಯ ಕೀ. ಯಾಕಂದರೆ ನಾನು ಒಂದೊಂದ್ಸತಿ ಲೇಟ್ ನೈಟ್ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾಗ ಎಲ್ಲರೂ ಮಲಗಿಬಿಟ್ಟಿರ್ತಾರೆ. ನನಗೆ ಅವ್ರನ್ನ ಎದ್ದೇಳ್ಸೋಕ್ಕೆ ಇಷ್ಟ ಇಲ್ಲ. ಸೊ ಕೀ ಯಾವಾಗಲೂ ಕ್ಯಾರಿ ಮಾಡ್ತೀನಿ. ಇಲ್ಲೊಂದು ಪಾಕೆಟ್ ಸೈಜ್ ಮಿರರ್ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಶೇಡ್ಸ್ ಇದೆ. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ಕುತ್ತಾ ಇದೆ. ನೆಕ್ಸ್ಟ್ ಕಂಪ್ಲೀಟ್ ವಿಡಿಯೋ ನಾನು ಶೇಡ್ಸ್ ಹಾಕೊಂಡು ಮಾಡಲ್ಲ. ಒಳ್ಳೆ ಲೈಟಿಂಗ್ ಮಾಡಿಸಿದಿರಿ. ಆಮೇಲೆ ಅದು ಬಿಟ್ರೆ that's all. ಕಟ್ ಮಾಡು. ಮಾಸ್ಕು. ಯಾಕೆಂದ್ರೆ ನಿಮ್ಮ ಅಕ್ಕಪಕ್ಕ ನಾನು ಓಡಾಡಿದ್ರು ಗೊತ್ತಾಗ್ಬಾರ್ದಲ್ಲ ನಿಮ್ಗೆ.
ಹಂಗಂತ ಅನ್ಕೊಂಬೇಡಿ, ಪಾಪ ಒಂದೊಂದ್ಸತಿ ಟ್ರಾವೆಲ್ ಮಾಡಬೇಕಾದ್ರೆ ಮಾಸ್ಕ್ ಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಜಾಸ್ತಿ. ಸೊ ಆಟೋಲಿ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ನನಗೆ ಮಾಸ್ಕ್ ಬೇಕಾಗುತ್ತೆ. ಆದ್ರೂ ಎಷ್ಟೊಂದು ಜನ ಮಾಸ್ಕ್ ಹಾಕೊಂಡ್ರು ಕಂಡಿಡಿದ್ ಬಿಡ್ತೀರಾ, ಪ್ರಿಯಾ ತಾನೇ ಅಂತ. ಅದಂಗೆ ಅದೇ ಅನ್ಸುತ್ತೆ, ಹೆಂಗೆ ಮಾಸ್ಕ್ ಹಾಕೊಂಡ್ರು ನಿಮಗೆ ಗೊತ್ತಾಗುತ್ತೆ ಅಂತ. ಕಣ್ಣೋಡ್ ಗೊತ್ತಾಗುತ್ತೆ ಅಂದ್ರೆ ನನ್ನ ಕಣ್ಣು ಅಷ್ಟು ಬ್ಯೂಟಿಫುಲ್ ಆ್ಯಂಡ್ ಕ್ಯಾಪ್ಟಿವೇಟಿಂಗ್ ಆಗಿದೆ. ಯೂಶಲಿ ನಾನು ಇಷ್ಟೇ ಕ್ಯಾರಿ ಮಾಡೋದು. ಇಷ್ಟೇ ಅಂತ ಏನು ಹೇಳೋದು, ಇಷ್ಟು ಅಷ್ಟೇ. ಸೊ ಯಾ, ದಟ್ಸ್ ಇಟ್. ದಿಸ್ ಇಸ್ ವಾಟ್ಸ್ ಇನ್ ಮೈ ಹ್ಯಾಂಡ್ ಬ್ಯಾಗ್ ವಿಡಿಯೋ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಆದಷ್ಟು ಬೇಗ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಸಿ ಟೇಕ್ ಕೇರ್, ಬೈ.